ಪಾಪ ಅಲ್ಲಿ ಎಲ್ಲಾರ್ದು ಚಪ್ಪಲಿ ಅರೇಂಜ್ ಮಾಡ್ತಿದ್ದಾರೆ ದೇವತಾ. ಇರ್ಲಿ, ಈ ತರ ಎಲ್ಲ ಸಿಂಗಲ್ ಪರ್ಸನ್ ಯೂಸ್ ಮಾಡ್ಬೇಕಂತ. ಅದ ಬ್ಯಾಚಸ್ ಈ ಟೈಮ್ ತುಂಬಾ ಜನ ಸೇರ್ಕೊಂಡಿದ್ದಾರೆ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ. ಏನಕ್ಕೆ ಇವ್ರು ಬಾಲ್ಡ್ ಆಗ್ತಾ ಇರೋದಂದ್ರೆ, ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಇನ್ ನೆಕ್ಸ್ಟ್ 15 ಮಿನಿಟ್ಸಲ್ಲಿ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಬ್ಯಾಚ್ 9 ಶುರು ಆಗ್ತಿದೆ. ಇಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ, ನಮ್ಮ ಯಜಮಾನ್ರು ಬೋಡಿ ಆಗ್ತಾ ಇದ್ದಾರೆ. ಏನಕ್ಕೆ ಅಲ್ಲೋಗ್ತಾ ಇದ್ದೀರಾ? ನ್ಯೂಸ್ ಪೇಪರೆಲ್ಲ ಹಾಕಿ. ಸೊ ನಮ್ಮ ಹಸ್ಬೆಂಡ್ ಬೋಡಿ ಆಗ್ತಾ ಇದ್ದಾರೆ. ಆ್ಯಂಡ್ ಬೋಡಿ ಮೀನ್ಸ್ ಬಾಲ್ಡ್. ಸೊ ನಾನು ಇದುವರೆಗೂ ನೋಡಿಲ್ಲ ನನ್ನ ಹಸ್ಬೆಂಡ್ ಬಾಲ್ಡ್ ಆಗೋದು. ಯಾಕಂದರೆ ಅವ್ರಿಗೆ ಕೂದಲು ಅಂದರೆ ತುಂಬ ಇಷ್ಟ. ಸೊ ಇದುವರೆಗೂ ಅವರು ಹೇರ್ನ ತುಂಬ ಕೇರ್ ಮಾಡ್ತಾಯಿದ್ರು. ಬಟ್ ದಿಸ್ ಟೈಮ್ ಹಿ ಹ್ಯಾಸ್ ಟೇಕನ್ ಅ ಬೋಲ್ಡ್ ಡಿಸಿಷನ್ ದ್ಯಾಟ್ ಇಲ್ಲಿಕ್ಬಿಟ್ಟೆ. ಸೊ ಆ್ಯಕ್ಚುಲಿ ಏನು ವಿಷಯ ಅಂದರೆ, ಏನಕ್ಕೆ ಇವ್ರು ಬಾಲ್ಡ್ ಆಗ್ತಾ ಇರೋದಂದರೆ, ನಮ್ಮದು ಹೊಸ ಸೀರೀಸ್ ಶುರು ಆಗ್ತಿದೆ. ಯಾವಾಗ ದೇವಟ? ಇವತ್ತೇನಾ? ಈ ವ್ಲಾಗ್ ಬರೋದು ನಾಳೆ, ಇಲ್ಲ ನಾಡಿದ್ದು. ಸೊ ಇಲ್ಲ, ಈ ಸೀರೀಸ್ ಇವತ್ತೇ ರಿಲೀಸ್ ಮಾಡಿದ್ರೆ ನಾನು ಈ ವ್ಲಾಗ್ ಇವತ್ತೇ ರಿಲೀಸ್ ಮಾಡಬೇಕಾಗತ್ತೆ. ಸೊ ಗೊತ್ತಿಲ್ಲ ಯಾವಾಗ ನೀವು ಈ ವ್ಲಾಗ್ ನೋಡ್ತೀರಾ ಅಂತ. ಯಾಕಂದರೆ ಇನ್ನೊಂದು ವ್ಲಾಗ್ ಪೆಂಡಿಂಗಲ್ಲಿದೆ, ಅದನ್ನ ಅಪ್ಲೋಡ್ ಮಾಡ್ಬೇಕು ನಾನು. ಸೊ ಆ ವ್ಲಾಗ್ ಅಪ್ಲೋಡ್ ಮಾಡಿದ್ಮೇಲೆ ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋದು. ಯಾ, ಓ ಇದೇನಿದು ಹಿಂಗಿದೆ? But this is difficult because we have to lose it like this. ಹೊಸ ಸ್ಟ್ಯಾಂಡೆಲ್ಲ ತೊಗೊಂಡ್ಬಿಟ್ಟಿದ್ದೀವಿ ಗೈಸ್. ಅಪ್ಡೇಟ್ ಆಗಬೇಕಲ್ವಾ? ಸೊ ಪ್ರತಿ ಗ್ಯಾಜೆಟ್ಸನ್ನು ಅಪ್ಡೇಟ್ ಮಾಡ್ತಾನೇ ಇದ್ದೀವಿ. ಇಟ್ಸ್ ಹೈ ಟೈಮ್ ವಿ ಹ್ಯಾವ್ ಟು ಅಪ್ಡೇಟ್ ಅವರ್ ಗ್ಯಾಜೆಟ್ಸ್. ಸೊ ಮನೆ ಫುಲ್, ನನ್ನ ರೂಮ್ ಫುಲ್ಲು ಇಷ್ಟು ಮೆಸ್ ಆಗಿತ್ತು ಗೊತ್ತಾ. ಇವತ್ತು ನಾನು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ತೆಗಿಬೇಕು. ಸೊ ಅದಕ್ಕೆ ನನಗೆ ಮನೆ ನನಗೆ ಯಾವತ್ತೂ ಶುದ್ಧ ಇದ್ರೇ ನನ್ನ ಮೈಂಡೂ ಶುದ್ಧದಿಂದ ವಿತ್ ಪಾಸಿಟಿವ್ ಎನರ್ಜಿಯಿಂದ ಹೇಳ್ಕೊಡೋಕ್ಕಾಗೋದು. ಮನೆಯೇ ಗಲೀಜಾಗಿ ಇಟ್ಕೊಂಡು ಬೇರೆಯವ್ರಿಗೆ ಏನಂತ ಹೇಳ್ಕೊಡ್ಲಿ ಹೇಳಿ? ಲೈಕ್ ಮನೆಯೇ ಅಶುದ್ಧ ಇಟ್ಕೊಂಡು, ಮೈಂಡ್ ಅಶುದ್ಧ ಇಟ್ಕೊಂಡು ಬೇರೆಯವ್ರಿಗೆ ಹೇಳ್ಕೊಟ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ರೂಮೆಲ್ಲ ಫುಲ್ ಕ್ಲೀನ್ ಮಾಡಿ ಇವಾಗ ಕೂತಿದ್ದೀನಿ. ಸೊ ನೋಡಿ, ನಾನು ಎಲ್ಲ ಅರೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು. ಬಟ್ ಬಿಫೋರ್ ದಟ್ ಲೆಟ್ ಮೀ ಸಿ ಮೈ ಹಸ್ಬೆಂಡ್ ಗೋಯಿಂಗ್ ಬಾಲ್ಡ್. ಯಾ, ಐ ವಿಲ್ ಟೇಕ್. ಅಯ್ಯೋ, ಮೈ ಎವ್ರಿಥಿಂಗ್ ಇಸ್ I'll add this also. My everything is visible. ಇತ್ತನದು. ಓಕೆ, ಬನ್ನಿ ಬೇಗ ಬಾಲ್ಡ್ ಆಗೋಣ. ಎಸ್, ಅದು ಇದನ್ನು ಇಡೋದಿಲ್ಲ, ಅದನ್ನೇ ಸೆಟ್ ಆಗುತ್ತೆ. ಅದೇ ಹೇಳ್ತೀನಿ, ಹತ್ರ ಕ್ಯಾಮ್ರಾ, ಆ ಸೈಡು ಕ್ಯಾಮ್ರಾ, ಈ ಸೈಡು ಕ್ಯಾಮ್ರಾ. ಅದು ಬ್ಲಾಕ್ ಕ್ಯಾಮ್ರಾ, ಅದು ಶಾರ್ಟ್ ಕ್ಯಾಮ್ರಾ, ಅದು ರೀಲ್ ಕ್ಯಾಮ್ರಾ, ಇದು ಒಂದು ಬ್ಲಾಕ್ ಕ್ಯಾಮ್ರಾ. ನೋಡಿ ಗೈಸ್, ಕಾಂಟೆಂಟ್ ಕ್ರಿಯೇಟರ್ ಆಗಬೇಕಂದ್ರೆ ಯೂಸ್ ಮಾಡಬೇಕು. ಎಲ್ಲೆಲ್ಲಿ ಯಾವ ಹ್ಯಾಂಗಲ್ಲು ಯಾವ ರೀತಿದಲ್ಲಿ ತೆಗಿಬೇಕು, ಇಲ್ಲಾಂದರೆ ಫ್ಲಾಪ್ ಆಗುತ್ತೆ ಅಷ್ಟೇ. ಈಗ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಪೀಪಲ್ ಓನ್ಲಿ ವಿ ಶಾಕ್. ಇಷ್ಟೊಂದು ಜನ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ನಿಮಗೆ ಹೇಳ್ಬೇಕಂದ್ರೆ, ಈ ಸತಿ ನನ್ನ 9th ಬ್ಯಾಚಲ್ಲಿ ಕಂಪೇರ್ ಟು ಆಲ್ ಅದರ್ ಬ್ಯಾಚಸ್ ಈ ಟೈಮ್ ತುಂಬ ಜನ ಸೇರ್ಕೊಂಡಿದ್ದಾರೆ ನನ್ನ ಮ್ಯಾನಿಫೆಸ್ಟೇಷನ್ ಕ್ಲಾಸ್ಗೆ. ಯಾ, ಐ ಆಮ್ ಮ್ಯೂಟ್. ಸೊ ತುಂಬ ಜನ ಜಾಯ್ನ್ ಆಗಿದ್ದಾರೆ ನನ್ನ ಕ್ಲಾಸ್ಗೆ. ಸೊ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. Don't cry now. It's okay. No, for a series we are taking now. Yeah, that's what. For a series. What a dedication. Dedication ಮೇಲೆ ಡೆಡಿಕೇಶನ್ ಕೊಡ್ತಾ ಇದ್ದಾರೆ ದೇವಟ. ಒಂದಿನ ಮೂವಿದಲ್ಲಿ ಬರ್ತಾರೆ. Okay? Yeah. First you can try. ಯಾವಾಗಲೂ ನನಗೆ ಕೊಡೋದು ಗೈಸ್, ಇವತ್ತಂತಲ್ಲ, ಯಾವಾಗಲೂ ನಾನು ಶೇವ್ ಮಾಡ್ಬೇಕು, ಟ್ರಿಮ್ ಮಾಡ್ಬೇಕು, ನನಗೆ ಕೊಡೋದು. ಅಯ್ಯೋ ಗೋವಿಂದ ಗೋವಿಂದ. ಮತ್ತೆ ಸೈಡ್ ಇರುತ್ತೆ.
അയ്യോ ದಯವಿಟ್ಟನೆ ತಗೊಳ್ಳಿ ಅವರೇ ಶೇವ್ ಮಾಡಲಿ ಬಿಕಾಸ್ ಐ ಡೋಂಟ್ ನೋ ಹೌ ಟು ಹಿಂಗೆ ತೆಗಿಯೋದಂತ ನಂಗೆ ಗೊತ್ತಿಲ್ಲ ಕೂದಲನ್ನ. ಇವ್ರ ಕೂದಲು ತೆಗಿಯೋಷ್ಟೆಲ್ಲ 2 ಅವರ್ ಬೇಕು. ದಯವಿಟ್ಟು ನೀವು ಆಚೆನೆ ಹೋಗ್ಬೇಡಿ, ಕ್ಲಾಸ್ ಮುಗಿದ್ಮೇಲೆ ಇಲ್ಲೇ ಕೂತ್ಕೊಳ್ಳಿ, ಅದು ಆಮೇಲೆ ರಿಯಾಕ್ಷನ್ ವಿಡಿಯೋ ತೆಗಿಯೋಣ. ತುಂಬಾ ಟೈಮ್ ತಗೊಂತಲ್ಲ, ಅಚ್ಚಮ್ಮ ಗೊತ್ತಿಲ್ಲ ಗೈಸ್, ಇನ್ನು ದೇವೇಟ ಬಾಲ್ಡ್ ಆಗ್ತಾ ಇರೋದು. ಸೊ ರಿಯಾಕ್ಷನ್ ಅಂತ ತೋರಿಸ್ತೀನಿ. ಓಕೆ ಗೈಸ್, ನನ್ನ ಕ್ಲಾಸ್ ಮುಗಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ದೇವೇಟ ಹೇಗೆ ಕಾಣಿಸ್ತಾರೆ ಅಂತ. ಲೆಟ್ ಹಿಮ್ ಡೂ ಹಿಸ್ ಜಾಬ್. ಸೊ ಪೀಪಲ್ ಆರ್ ಜಾಯ್ನಿಂಗ್ ಗೈಸ್. ಇವಾಗ ಕ್ಲಾಸ್ ಶುರು ಆಗುತ್ತೆ. ದೇವೇಟ ಕೂದಲು ತೆಗಿಯೋಕ್ಕಾಗಿಲ್ಲ ಬಿಕಾಸ್ ಯಾಕಂದರೆ ಬಾಬಾ ಶಾಪಿಗೆ ಹೋಗಿ ತೆಗಿಬೇಕು. ಇವ್ರು ಫುಲ್ ಕಾನ್ಫಿಡೆನ್ಸಿಂದ, ಓವರ್ ಕಾನ್ಫಿಡೆನ್ಸಿಂದ ಟ್ರಿಮ್ಮರಲ್ಲೇ ತೆಗಿಬೋದು ಅಂತ ಅಂದ್ಕೊಂಡಿದ್ರು. ಬಟ್ ದೆನ್ ಆಗಿಲ್ಲ. ಸೊ ಆಫ್ಟರ್ ಮೈ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಬಾಬಾ ಶಾಪ್. ಇವಾಗ ನಾವು ಹೋಗ್ತಾ ಇದ್ದೀವಿ. ಕ್ಲಾಸ್ ಮುಗೀತು, ಸಕ್ಸಸ್ಫುಲ್ಲಾಗಿ ಕ್ಲಾಸ್ ಮುಗೀತು. ಆ್ಯಂಡ್ ಇವಾಗ ದೇವೇಟ ಅಮ್ಮ ಗುಟ್ಟಿಗೆ ತೋರಿಸ್ದಿರೋ ಮೂನ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ದೇವೇಟಲ್ಲಿ. ಅಲ್ಲಿ ನೋಡಿ ಮೇಲೆ ಮೂನಲ್ಲಿ ಮೇಲೆ, ಇವ್ರ ಕೆಳಗಡೆ ಇಲ್ಲಿಲ್ಲ ಬಾಬಾ ಶಾಪ್, ಅಲ್ಲೋಗಿ ದೇವೇಟ ಮೂನ್ ನೋಡಿ ಅಂದ್ರೆ ಹಿಂಗ್ ನೋಡ್ತಾ ಇದಾರೆ. ದೇವೇಟ ಮೂನ್ ಮೇಲೆ ತಾನೇ ಇರೋದು ಅಂತ ಹೇಳ್ತೀವಿ. ಈ ಸರ್ಚಿಂಗ್ ಫಾರ್ ಅ ಬಾರ್ಬರ್ ಶಾಪ್. ಸೊ ಕ್ಲಾಸ್ ಮುಗೀತು ಆ್ಯಂಡ್ ಐ ಆಮ್ ಗೋಯಿಂಗ್ ನೌ ಟು ಬಾರ್ಬರ್ ಶಾಪ್ ಟು ಮೇಕ್ ಮೈ ದೇವೇಟ ಬಾಲ್ಡ್. ಮೊಟ್ಟೆ ತಲೆ ಟನ್ 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 ಟನ್. ದಯವಿಟ್ಟು ಅಚ್ಚ ಏನು ಹೇಳ್ತಾರಂತ ಗೊತ್ತಿಲ್ಲ. ಅಚ್ಚ ನಿಮ್ಮ ಹತ್ರ ಮಾತಾಡೋದೇ ಇಲ್ಲ, ನೋಡ್ಕೊಳ್ಳಿ. ಅಚ್ಚಗೆ ದೇವೇಟ ಕೂದಲು ಅಂದರೆ ತುಂಬ ಇಷ್ಟ. ಆ್ಯಂಡ್ ಯು ವಿಲ್ ನಾಟ್ ಟಾಕ್ ಟು ಯು ಓನ್ಲಿ ಐ ಗೆಸ್ ಅಂಟಿಲ್ ಹೇರ್ ಗ್ರೋಸ್. ಅಯ್ಯೋ ಅವೇ ಅಮ್ಮಗುಡಿ ಎಂದ ಪರಿಯು ದೇವೇಟ, ಇದು ನೀವೇನಾ? ಬೋಲ್ಡ್ ಡಿಸಿಷನ್ ದೇವೇಟ. ಇದುವರೆಗೂ ಅನ್ಕೊಂಡೇ ಇದ್ದಿಲ್ಲ ನೀವು ಹಿಂಗೆ ಮೊಟ್ಟೆ ಹಾಕ್ತೀರಾ ಅಂತ. ಅಯ್ಯೋ ದೇವೇಟ, ಏನೋ ನಂಗೆ ಆಗ್ತಿದೆ ಗೈಸ್. ಈ ಥರ ದೇವೇಟ ನಾನು ನೋಡಿಲ್ಲ, ನನ್ನ ಲೈಫಲ್ಲೇ ನೋಡಿಲ್ಲ. 2 ವರ್ಷದಲ್ಲಿ ದಿಸ್ ಇಸ್ ದಿ ಫಸ್ಟ್ ಟೈಮ್. ಈ ಫ್ಯಾನ್ ಬೇರೆ ದೇವೇಟ. ಅಯ್ಯೋ ನನಗೆ ಒಂಥರ ಆಗ್ತಿದೆ ದೇವೇಟ, ಏನೋ ಒಂಥರ. ನಾನು ಆಚೆ ಇವಾಗಲೇ ಇಳ್ಕೊಂಬಿಟ್ಟೆ ಸೊ ದ್ಯಾಟ್ ಅಮ್ಮಗುಟ್ಟಿ ಫಸ್ಟ್ ಆಚೆ ಬರ್ತಾರೆ ಅವರು. ಆಮೇಲೆ ರಿಯಾಕ್ಷನ್ ಸಿಗಲ್ಲ ದೇವೇಟ. അമ്മേ തുറക്കാമേ, ഞാൻ ഇപ്പൊ തന്നെ പോയി. അത്ര വേഗം പപ്പൂട്ടി? അമ്മ മാറുന്നുണ്ട് ദേവേട്ട എന്നെ പറയുന്നുണ്ട് മാറാൻ. അമ്മേ വാ. ഗ്രീൻ ടീ ഞാൻ വാങ്ങിയിട്ടില്ല ഗ്രീൻ ടീ വാങ്ങിയിട്ടില്ല. അമ്മേന്റെ പൈസ അമ്മ തന്നെ എടുത്തോ. നല്ല കുട്ടി, അതെന്താ വാങ്ങാഞ്ഞ്? അമ്മേ നമ്മൾ പോയത് വേറെ. മുട്ടയാക്കിയ മോനെ കാണാനൊരു രസമില്ല. ഇതിനാണ് ഇത്ര അർജന്റായിട്ട് ഇപ്പൊ ഓടിയത്? എന്തെന്ന് മോനെ ഇപ്പൊ കറി അമ്മക്കുട്ടി ഞാൻ പറഞ്ഞേ ദേവേട്ടക്ക്
అమ్మకి అచ్చనికి ముడి భయంకర ఇష్టం അമ്മയ്ക്ക് അറിയണ്ടത് കേട്ടാ എങ്ങനെ പോയി എങ്ങനെയുണ്ട് അത് പറയാം എന്തിനടുത്തെന്ന് പറയാം എന്തിനടുത്ത പറയും ಅಯ್ಯೋ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಹೇಳ್ತಾ ಇದಾರೆ എന്തിനടുത്ത് പറയാം അത് കളയും ಗೈಸ್ ಹಚ್ಚ ಬಂದ್ರು ಅಲ್ಲಿ ಇವಾಗ ಇದಕ್ಕೆ ಹೋಗಿ ಬಂದಿದ್ದಾರೆ ಪೂಜೆ ಹೋಗಿ ಈ ಟೈಮಲ್ಲೇ ಏನಾದರೂ ಹಚ್ಚ ಕೆಲಸ ಮಾಡ್ತಾರೆ ಪಾಪ ಅಲ್ಲಿ ಇಲ್ಲಾರ್ದು ಚಪ್ಪಲಿ ಅರೇಂಜ್ ಮಾಡ್ತಿದ್ದಾರೆ ದೇವತಾ ಶೇ ಯಮ್ಮಕುಟಿ ನೋಡಿ ಏನು ಕೇರ್ ಮಾಡ್ದಿರಾ ಸೀರಿಯಲ್ ನೋಡಕ್ ಬಂದ್ಬಿಟ್ರು ಒಳಗಡೆ ಇವಾಗ ಹಚ್ಚ ಬರ್ತಾರೆ ನಂಗೆ ಹಚ್ಚದೇ ಡಗ್ 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 ಅಂತಿರೋದು ಕೆಮ್ಕೊಂಡು ಬರ್ತಾರೆ എന്തിന് വീഡിയോ പുതിയ സീരീസിൽ മുടിയില്ല ನೋಡಿಟ್ಟು നിന്നത് വരണമെങ്കിൽ ടു ഗ്രോ അപ്പ് ഗ്രോ അഗൈൻ ಇಷ್ಟು ದಿವಸ ತಗೊಳತ್ತೆ ಗೈಸ್ ದೇವೇಟ ಕೂದಲು ಕಟ್ ಮಾಡ್ಕೊಂಡಿದ್ದಾರಲ್ಲ ಐ ಮೀನ್ ಮೊಟ್ಟೆ ಆದ್ರಲ್ಲ ಸೊ ಅವ್ರಿಗೆ ಗೊತ್ತಿತ್ತು ಈ ವಿಲ್ ಟೇಕ್ ಔಟ್ ಇಸ್ ಹೇರ್ ಸೊ ಇವಾಗ ಹೇರ್ ರೀಗ್ರೋತ್ ಜರ್ನಿನ ತುಂಬ ಚೆನ್ನಾಗಿ ಮಾಡ್ಕೊಬೇಕಂತ ಈ ರೆಡ್ ಲೈಟ್ ಮಸಾಜರ್ ಆರ್ಡರ್ ಮಾಡಿದ್ದಾರೆ ಸೊ ಅವ್ರಿಗಂತ ಅವ್ರು ತೊಗೊಂಡಿದ್ದು ಆ್ಯಕ್ಚುಲಿ ಇದು ಸಿಂಗಲ್ ಪರ್ಸನ್ ಮಾತ್ರ ಯೂಸ್ ಮಾಡಬೇಕಾಗಿರೋದು ಬಿಕಾಸ್ ಈ ಥರ ಎಲ್ಲ ನೋಸ್ ಕ್ಲೀನರ್ ಆಗಿರಲಿ ಈ ಥರ ಎಲ್ಲ ಸಿಂಗಲ್ ಪರ್ಸನ್ನೇ ಯೂಸ್ ಮಾಡಬೇಕಂತ ನನ್ನ ಒಪಿನಿಯನ್. ಯಾಕಂದರೆ ಇವಾಗ ನಾನು ನೋಡಿ ಹೇರ್ ಸೀರಮ್ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ನೈಟ್ ಹೊತ್ತು. ಅದು ಅಪ್ಲೈ ಮಾಡಿಕೊಂಡು ಹ್ಯಾಂಡಲ್ಲಿ ಫಿಂಗರಲ್ಲೇ ನಾನು ಮಸಾಜ್ ಮಾಡ್ಕೊಂಡು ಮಲ್ಕೊಳ್ಳೋದು. ಇವಾಗ ನಾನು ಆ ಸೀರಮ್ ಹಾಕ್ಕೊಂಡು ಮಸಾಜ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೇ ದೇವೇಟೋ ಯೂಸ್ ಮಾಡ್ತಾರೆ. ಸೊ ನಂದಲ್ಲಿ ಸೀರಮು ಇದು ಅಂಟ್ಕೊಂಡಿರತ್ತೆ. ಬೇಜಾರು ಮಾಡ್ಕೊಬೇಡ, ಬೇಜಾರು ಮಾಡ್ಕೊಬೇಡಿ. ಯಾರಿಗೂ ಕನ್ನಡದಲ್ಲಿ ಮೆಸೇಜ್ ಆಗ್ತಾಯಿದ್ದಾರೆ, ಅದು ನನ್ನ ಹತ್ರ ಕೇಳ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಗೈಸ್. ಯಾವುದೋ ಒಂದು ಆರ್ಡರ್ ಮಾಡಿದ್ರು ದೇವಟ, ಇದಲ್ಲ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಆ ಲಿಂಕ್ ಬೇಕಂದರೆ ಹಾಕ್ತೀನಿ ನೋಡಿ ಗೈಸ್, ತುಂಬ ಚೆನ್ನಾಗಿದೆ. ನಂದು ಸ್ಕಾಲ್ಪ್ ಇದೆಲ್ಲ, ನನ್ನ ಸ್ಕಾಲ್ಪ್ನೇ ಹಿಡ್ಕೊಂಡು ಮಸಾಜ್ ಮಾಡ್ತಿದ್ದೆ ಗೈಸ್. ಆ್ಯಕ್ಚುಲಿ ನೋಡಿ, ಗೊತ್ತಾಗ್ತಿದೆಯಾ? ಸೊ ನಾನು ಸೀರಮ್ ಹಾಕ್ಕೊಂಡು ಇದು ಮಸಾಜ್ ಮಾಡೋಕೆ ತುಂಬ ಎಫೆಕ್ಟ್ ಆಗುತ್ತೆ. ಹೇರ್ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ. ನಂಗೆ ಗೊತ್ತಿಲ್ದಿರೋ ಆರ್ಡರ್ ಮಾಡಿದ್ದು ದೇವೇಟ. ಥ್ಯಾಂಕ್ ಯು ದೇವೇಟ.